ಮಧ್ಯಪ್ರಾಚ್ಯ ಯುದ್ಧ ಭಾರತದ ಮೇಲೂ ಎಫೆಕ್ಟ್. ಮೋದಿ ಮಾತಿನಿಂದ ಜನರಿಗೆ ನಿರಾಳತೆ ಸಿಗುತ್ತಾ? ಯುದ್ಧ ನಿಲ್ಲಬೇಕು ಅಂದಿದ್ಯಾಕೆ ದೇಶದ ಪ್ರಧಾನಿ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮೋದಿ ತೈಲ ಲೆಕ್ಕ. पेट्रोल, डीजल और गैस की सप्लाई बहुत ज्यादा प्रभावित न हो। दुनिया के बाजार में यूरिया की एक बोरी 3,000 रुपये तक पहुंच गई। 300 रुपये से भी कम कीमत पर उपलब्ध कराई गई। ಲೋಕಸಭೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಸಂಪೂರ್ಣವಾದ ವಿವರವನ್ನು ನೀಡಿದ್ದಾರೆ. ಯಾವ ಸ್ವರೂಪದಲ್ಲಿ ಈ ಯುದ್ಧ ಸಾಗ್ತಾ ಇದೆ ಮತ್ತು ಯುದ್ಧದಿಂದಾಗಿ ಭಾರತಕ್ಕೆ ಬರುವಂತಹ, ಯಾಕಂದರೆ ಭಾರತ ಆಮದು ಮಾಡಿಕೊಳ್ತಾ ಇರುವಂತಹ ತೈಲದ ಪ್ರಮಾಣ ಮತ್ತು ತೈಲ ಯಾವ ಸ್ವರೂಪದಲ್ಲಿ ಭಾರತಕ್ಕೆ ಬರುತ್ತೆ, ಅದಕ್ಕೆ ಯಾವ ರೀತಿಯಿಂದ ಹೊಡೆತ ಬಿದ್ದಿದೆ, ಎಲ್ಲ ವಿಚಾರಗಳನ್ನು ಕೂಡ ದೇಶದ ಜನರ ಮುಂದೆ ದೇಶದ ಸಂಸತ್ತಿನ ಮೂಲಕವಾಗಿ ಹೇಳುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಮತ್ತು ಈ ಯುದ್ಧ ಆದಷ್ಟು ಬೇಗನೆ ನಿಲ್ಲಬೇಕು ಮತ್ತು ಶಾಂತಿ ಮರುಸ್ಥಾಪನೆ ಆಗಬೇಕು ಅನ್ನುವಂತಹ ಶಾಂತಿ ಸಂದೇಶವನ್ನು ಒಕ್ಕೊರಲಿನಿಂದ ಭಾರತದ ಸಂಸತ್ತು ಪ್ರಪಂಚಕ್ಕೆ ನೀಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಇವತ್ತು ಪ್ರಧಾನಿ ಮೋದಿಯವರು ವ್ಯಕ್ತಪಡಿಸಿದರು. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತದಲ್ಲಿ ಆತಂಕ ಹೆಚ್ಚುತ್ತಾ ಇದೆ. ಯಾಕಂದರೆ ಏನಾಗುತ್ತೆ, ಈ ಯುದ್ಧದ ಪರಿಣಾಮವಾಗಿ ಆಲ್ರೆಡಿ ಸಿಗದೇ ಇರತಕ್ಕಂತಹ ಅಥವಾ ಕಡಿಮೆ ಆಗ್ತಾ ಇರುವಂತಹ LPG ಸಿಲಿಂಡರ್ಗಳ ಸಮಸ್ಯೆ ಏನಿದೆ, ಇದರಿಂದ ಎದುರಾಗುವಂತಹ ಸಮಸ್ಯೆ ಇದು ಎಲ್ಲಿ ತನಕ ಅನ್ನುವಂಥ ಆತಂಕ ಇದ್ದೇ ಇದೆ. ಶೀಘ್ರವೇ ಯುದ್ಧ ನಿಲ್ಲದೆ ಹೋದರೆ ಬೆಲೆ ಏರಿಕೆಯ ಭೀತಿಯೂ ಕೂಡ ಸಹಜವಾಗಿಯೇ ಸಾಮಾನ್ಯ ಜನರಲ್ಲೂ ಕೂಡ ಇದ್ದೇ ಇರುವಂಥದ್ದು. ಸಾಮಾನ್ಯ ಜನ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಬೆಲೆ ಏರಿಕೆ ಆಗುತ್ತಪ್ಪ, ಏನಪ್ಪ ಗತಿ ಅಂತೇಳಿ. ಹಾಗಾಗಿ ತೈಲ, ಗ್ಯಾಸ್, ರಸಗೊಬ್ಬರ ಇವುಗಳ ಬಗೆಗಿನ ಆತಂಕ ಬೇಡ ಅನ್ನುವಂತಹ ಭರವಸೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ನೀಡಿದ್ದಾರೆ. ಯುದ್ಧ ತೀವ್ರ ಸ್ವರೂಪದಲ್ಲಿ ಸಾಗ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಆದರೆ ಪ್ರಧಾನಮಂತ್ರಿ ಮೋದಿಯವರು ತೈಲ ಲೆಕ್ಕಾಚಾರಗಳನ್ನು ದೇಶದ ಮುಂದೆ ಇಟ್ಟಿದ್ದಾರೆ. ಯಾವ ಸ್ವರೂಪದಲ್ಲಿ ನಾವು ತೈಲ ಮ್ಯಾನೇಜ್ ಮಾಡೋದ್ರ ಕಡೆಗೆ ನಾವು ಪ್ರಯತ್ನಿಸ್ತಾ ಇದ್ದೇವೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಸಮಸ್ಯೆ ಹಾಗೂ ಪರಿಣಾಮಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಂಸತ್ನಲ್ಲಿ ಮಾತನಾಡ್ತಾ ಕಳವಳ ವ್ಯಕ್ತಪಡಿಸಿದರು. ಲೋಕಸಭೆಯಲ್ಲಿ ದೇಶದ ಆರ್ಥಿಕತೆ ಮತ್ತು ಮುಂಜಾಗ್ರತೆಗಳ ಬಗೆಗಿನ ಮಾಹಿತಿಯನ್ನು ಕೂಡ ವಿನಿಮಯ ಮಾಡಿಕೊಂಡಿದ್ದಾರೆ. ದೇಶದ ಜನರ ಮುಂದೆಯೂ ಕೂಡ ಅದನ್ನು ಇಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಮೋದಿಯವರು ಇವತ್ತು ಪ್ರಸ್ತಾಪಿಸಿರುವಂಥದ್ದು ಪಶ್ಚಿಮ ಏಷ್ಯಾ ಸಂಘರ್ಷ ಇದು ಚಿಂತಾಜನಕವಾಗಿ ಸಾಗ್ತಾ ಇದೆ. ಯಾಕಂದರೆ ಇದು ಈ ರೀತಿಯಂತಹ ಯುದ್ಧ ಕಂಟಿನ್ಯೂ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ತನ್ನ ನಿಲುವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಡೀ ವಿಶ್ವದ ಅರ್ಥವ್ಯವಸ್ಥೆಗೆ ಇದರಿಂದ ಧಕ್ಕೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳುವಂತಹ ಪ್ರಯತ್ನವನ್ನು ಮಾಡಿದರು. ಭಾರತದ ಆರ್ಥಿಕತೆಯ ಮೇಲೂ ಕೂಡ ಇದರ ಪರಿಣಾಮ ಆಗೇ ಆಗುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಆಗುವಂತಹ ಇಂತಹ ಬೆಳವಣಿಗೆಗಳು ಸಹಜವಾಗಿಯೇ ನಮ್ಮ ಭಾರತದಂಥ ಅತಿ ದೊಡ್ಡ ದೇಶಕ್ಕೆ ಇದರ ಹೊಡೆತ ಬಿದ್ದೇ ಬೀಳುತ್ತೆ. ಭಾರತೀಯರ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ಮಾತುಗಳನ್ನು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಯುದ್ಧ ರಾಷ್ಟ್ರಗಳಿಂದ 3 ಲಕ್ಷದಷ್ಟು ಭಾರತೀಯರು ಈಗಾಗಲೇ ವಾಪಸ್ ಆಗಿದ್ದಾರೆ. ಸರಿಸುಮಾರು 1 ಕೋಟಿಯಷ್ಟು ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧ ಸಮಸ್ಯೆ ಮತ್ತು ಪರಿಣಾಮಗಳ ಬಗ್ಗೆ ಪ್ರಧಾನಮಂತ್ರಿ ಮೋದಿಯವರು ತಮ್ಮ ಕಳವಳವನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಈ ಯುದ್ಧದಿಂದ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ತೈಲ ಪೂರೈಕೆ ಹೊರ್ಮುಜ್ ಮೂಲಕವಾಗಿ ಭಾರತಕ್ಕೆ ಬರುವಂಥದ್ದು, ಇರಾನ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಆಮದಾಗ್ತಾ ಇರುವಂತಹ ಪ್ರಮಾಣದ ಬಗ್ಗೆಯೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಸದನದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದರು. इस क्षेत्र में युद्ध हो रहा है, वो दुनिया के दूसरे देशों के साथ हमारे व्यापार का भी एक महत्वपूर्ण रास्ता है। विशेष रूप से कच्चे तेल और गैस की हमारी जरूरतों का एक बड़ा हिस्सा यही क्षेत्र पूरा करता है। भारत में बड़ी मात्रा में कच्चा तेल, गैस और फर्टिलाइजर जैसी अनेक जरूरी चीजें हॉर्मुज स्ट्रेट के रास्ते से आती हैं। युद्ध के बाद से ही हॉर्मुज स्ट्रेट में जहाजों का आना जाना बहुत चुनौतीपूर्ण हो गया है कि पेट्रोल, डीजल और गैस की सप्लाई बहुत ज्यादा प्रभावित न हो। देश के सामान्य परिवारों को परेशानी भी कम से कम हो, इस पर हमारा फोकस रहा है।
ಹೀಗೆ ಭಾರತದ ಜನರ ಮೇಲೆ ಈ ಯುದ್ಧದ ಪರಿಣಾಮ ಅತ್ಯಂತ ಕಡಿಮೆ ಆಗುವಂತಹ ರೀತಿಯಲ್ಲಿ ನಾವು ಫೋಕಸ್ ಇಟ್ಕೊಂಡೇ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ ಅಂತೇಳಿ ಪ್ರಧಾನಿ ಮೋದಿ ಅವರು ಸದನಕ್ಕೆ ಹೇಳಿದ್ದಾರೆ. ಮತ್ತು ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ ನಿಲ್ಲಬೇಕು ಅನ್ನುವಂತಹ ಮನವಿಯನ್ನ ಸದನದ ಮೂಲಕವಾಗಿ ವಿಶ್ವ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಿದರು. ಶಾಂತಿ ಮಾತುಕತೆಗೆ ಕೇಂದ್ರ ಸರ್ಕಾರ ಹೆಜ್ಜೆಯನ್ನು ಇಟ್ಟಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರೆ, ಅಂದರೆ ಎಲ್ಲ ದೇಶಗಳಿಗೂ ಕೂಡ ಮಾತನಾಡುವಂತಹ ಕೆಲಸವನ್ನು ಭಾರತ ಮಾಡುತ್ತೆ. ಈ ಸಂಸತ್ನಿಂದ ಜಗತ್ತಿಗೆ ಸಂದೇಶ ಹೋಗಬೇಕು ಅನ್ನುವಂತಹ ಆಶಾವಾದವನ್ನು ಪ್ರಧಾನಮಂತ್ರಿ ಮೋದಿಯವರು ವ್ಯಕ್ತಪಡಿಸಿದರು. ಈ ಸಂಸತ್ತಿನ ಮೂಲಕ ಜಗತ್ತಿಗೆ ಸಂದೇಶ ಹೋಗಬೇಕು, ಒಗ್ಗಟ್ಟಿನ ಸಂದೇಶವನ್ನು ನಾವು ರವಾನಿಸೋಣ ಅನ್ನುವಂತಹ ಮಾತುಗಳನ್ನು ಪ್ರಧಾನಿ ಮೋದಿಯವರು ಇವತ್ತು ಸದನದಲ್ಲಿ ಹೇಳಿದ್ದಾರೆ. ಪ್ರತಿಪಕ್ಷಗಳಿಗೂ ಕೂಡ ಈ ಬಗ್ಗೆ ಪ್ರಧಾನಿ ಮೋದಿಯವರು ಮನವಿ ಮಾಡಿಕೊಂಡಿದ್ದಾರೆ. ಯುದ್ಧ ನಿಲ್ಲಬೇಕು ಅನ್ನುವಂಥ ಆಶಯವನ್ನು ಪ್ರಧಾನಿ ಮೋದಿಯವರು ವ್ಯಕ್ತಪಡಿಸಿದರು. लगभग 1 करोड़ भारतीय खाड़ी देशों में रहते हैं और वहां काम करते हैं कि भारत की संसद से इस संकट को लेकर एक मत और एकजुट आवाज दुनिया में जाए. ಹೀಗೆ ಪ್ರಧಾನಿ ಮೋದಿಯವರು ಈ ವಿಚಾರಗಳನ್ನು ಬಹಳ ವಿವರವಾಗಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಮತ್ತು ಉದ್ಯೋಗಿಗಳು ಹಾಗೂ ಪ್ರವಾಸಿಗರಿಗೆ ಸಹಾಯವಾಣಿಯನ್ನು ತೆರೀತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಉದ್ಯೋಗಿಗಳು ಮತ್ತು ಪ್ರವಾಸಿಗರಿಗೆ ಯಾರೆಲ್ಲ ಕೊಲ್ಲಿ ರಾಷ್ಟ್ರಗಳಲ್ಲಿ ಇದ್ದಾರೆ ಅಂಥವ್ರಿಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಹಾಯಕ್ಕೆ ಬೇಕಾಗಿ ಭಾರತದಲ್ಲಿ 24/7 ಕಂಟ್ರೋಲ್ ರೂಮನ್ನು ನಾವು ತೆರೀತಾ ಇದ್ದೀವಿ ಅನ್ನುವಂಥದ್ದನ್ನು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ತೆರೆದಿದ್ದೀವಿ, ಆಲ್ರೆಡಿ ಅದನ್ನು ತೆರೆದಿದ್ದೀವಿ. ಮತ್ತು ಸಚಿವರ ಸಮಿತಿ ಮೂಲಕವಾಗಿ ಈ ಸಿಚುವೇಷನನ್ನು ಮಾನಿಟರ್ ಮಾಡುವಂತಹ ಕೆಲಸವನ್ನು ಕೂಡ ಸಚಿವರ ಸಮಿತಿಯ ಮೂಲಕವಾಗಿ ಸಿಚುವೇಷನನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ಅನ್ನುವಂತಹ ಅಂಶವನ್ನು ಹೇಳಿದ್ದಾರೆ. ಮತ್ತು ಯುದ್ಧದ ಪರಿಣಾಮಗಳ ಕುರಿತು ಪ್ರತಿದಿನವೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಆ ಮೂಲಕವಾಗಿ ನಾವು ಸಮಸ್ಯೆಯನ್ನು ಎದುರಿಸೋದಕ್ಕೆ ಬೇಕಾದಂಥ ತಯಾರಿಯನ್ನು ಭಾರತ ಸರ್ಕಾರವು ಕೂಡ ಮಾಡ್ತಾ ಇದೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಅವರು ಇನ್ನೂ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕಂದರೆ ಪೆಟ್ರೋಲ್, ಡೀಸೆಲ್, LPG ಇವೆಲ್ಲದಕ್ಕೂ ಕೂಡ ತೊಂದರೆಗಳಾಗ್ತಾ ಇರುವಂತಹ ಕಾರಣಕ್ಕಾಗಿ ಸೋಲಾರ್ ಮತ್ತು ಕಲ್ಲಿದ್ದಲು ಬಳಕೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮುಂದುವರಿಸಬೇಕು, ಹೆಚ್ಚು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ದಾರೆ. ಮತ್ತು ಯೂರಿಯಾದ ಸಮಸ್ಯೆ ಭಾರತೀಯರಿಗೆ ಆಗದಂಗೆ ತಡೆಯುವಂತಹ ಪ್ರಯತ್ನವನ್ನು ನಾವು ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಈ ಮೂಲಕ ಹೊರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂತಹ ಒಂದು ಸಮಸ್ಯೆ ಏನಿದೆ, ಹಡಗುಗಳ ಓಡಾಟಕ್ಕೆ ಆಗ್ತಾ ಇರುವಂಥ ಸಮಸ್ಯೆ ಏನಿದೆ, ಆ ಹಡಗುಗಳ ಓಡಾಟಕ್ಕೆ ಆಗಿರುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅನ್ನೋದು ಭಾರತದ ಪ್ರಥಮ ಆದ್ಯತೆ. ಮತ್ತು ವಿಶೇಷವಾಗಿ ಭಾರತ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಭಾರತ ಯಾವುದೇ ರೀತಿಯಾದಂತಹ ಭಾಗಿದಾರಿಯೂ ಅಲ್ಲ, ಅದು ಯಾವುದೂ ಅಲ್ಲ. ಆದರೆ ಭಾರತ ಆದಷ್ಟು ಬೇಗನೆ ಈ ಯುದ್ಧ ನಿಲ್ಲಬೇಕು ಅನ್ನುವಂತಹ ಶಾಂತಿಯನ್ನು ಬಯಸುವ ರಾಷ್ಟ್ರಗಳ ಪರವಾಗಿ ಇರುತ್ತೆ ಮತ್ತು ಶಾಂತಿಯನ್ನು ಬಯಸುವ ರಾಷ್ಟ್ರಗಳ ಮುಂಚೂಣಿ ದೇಶವಾಗಿ ಭಾರತ ಇದ್ದೇ ಇರುತ್ತೆ. ಹೀಗಾಗಿಯೇ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಸದನದ ಮೂಲಕವಾಗಿ ಹೇಳಿರುವಂಥದ್ದು, ಎಲ್ಲರೂ ಕೂಡ ಒಗ್ಗಟ್ಟಿನ ಸಂದೇಶವನ್ನು ಇಡೀ ಸದನ ಒಂದೇ ವಾಯ್ಸ್ನ ಮೂಲಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಸಂದೇಶವನ್ನು ವಿಶ್ವಕ್ಕೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಆದರೆ ತೈಲದ ವಿಚಾರದಲ್ಲಿ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಅನೇಕ ಅಂಶಗಳನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಇವತ್ತು ಪ್ರಸ್ತಾಪ ಮಾಡಿದರು.